ನಟ ನಿರ್ಮಾಪಕ ವೀರಭದ್ರ ಸ್ವಾಮಿ ಅವರು ಮಾತಾಡ್ತಾ ಇರೋದು. ನಾನು ಮೂಲತಃ ಮೈಸೂರವರು. ನನ್ನ ಆಂಬಿಷನ್ ಇದ್ದು ನನ್ನ ಜೀವನದಲ್ಲಿ 91ನೇ ಇಸ್ವಿನಲ್ಲೇ 1991 ಇಸ್ವಿನಲ್ಲಿ ನಟನಾಗಬೇಕು ಅಂತ ಬಂದಿದ್ದವನು. ಆದರೆ ಕಾಲಾಂತರದಿಂದ ಆಗಲಿಲ್ಲ. ಇವತ್ತು ಮಂಜು ಕವಿ ಅವರ ಒಂದು ಅಪೇಕ್ಷದ ಮೇರೆಗೆ ಒಂದು ಚಿತ್ರರಂಗದಲ್ಲಿ ಎಂಟ್ರಿ ಆಗಿದ್ದೀನಿ. ಹಾಗೂ ಮಂಜು ಕವಿ ಅವರ ಆದರ್ಶದಲ್ಲಿ ನಾವು ನಿರ್ಮಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಾನು ಈ ಚಿತ್ರದಲ್ಲಿ ಎಮ್ ಎಲ್ ಎ ಪಾತ್ರ ಮಾಡಿದ್ದೀನಿ. ಹಾಗೂ ನನ್ನ ನೆಚ್ಚಿನ ಭಾಗ್ಯಶ್ರೀ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾಯಿದ್ದೀನಿ. ಮತ್ತು ಈ ಟೀಸರ್ ರಿಲೀಸನ್ನು ಇವತ್ತೇ ಭಾಗ್ಯಶ್ರೀ ಹುಟ್ಟಿದ ಹಬ್ಬದ ದಿನವೇ ನಾವು ಇಟ್ಕೊಂಡಿದ್ದೀವಿ. ಮಂಜು ಕವಿ ಅವರು ನಮಗೆ ಮಾರ್ಗದರ್ಶಕರಾಗಿದ್ದರು. ಹೆಂಗೆ ಅಂದರೆ ಅವ್ರು ಬಂದು ನಮ್ಮ ಮನೆಯಲ್ಲಿ ಒಂದು ಚಿತ್ರರಂಗದ ಬಗ್ಗೆ ಹೇಳಿದ್ರು. ಇಷ್ಟ ಆಯಿತು. ನಾವು ನಿರ್ಮಾಣ ಮಾಡಿದ್ದೀವಿ. ಇನ್ನೂ ಕೆಲವೇ ದಿನಗಳಲ್ಲಿ ಚಿತ್ರ ಮುಗೀತದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಮತ್ತು ಕರ್ನಾಟಕ ಜನತೆ ಹಾಗೂ ಮಾಧ್ಯಮ ವರ್ಗದವರಿಗೂ ನನ್ನ ನಮಸ್ಕಾರಗಳು ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು, ನಾನು ನಟನೆಯನ್ನು ಮಾಡುವಾಗ ನಮ್ಮ ಸಚಿನ್ ಅವ್ರನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ತೊಗೊಂಡಿದ್ದೀನಿ. ಅವರು ನಮ್ಮ ಯಾವುದೇ ಇದನ್ನು ಅವ್ರು ನೋಡ್ಕೋತಾರೆ. ಹಾಗೂ ನಿರ್ಮಾಪಕನಾಗಿ ನಾನು ಏನು ಬೇಕು ಅಂತ ಹೇಳ್ತಾರೆ ನಮ್ಮ ಮಂಜು ಕವಿಯವರು. ಅವ್ರಿಗೆ ನಾನು ಸಹಾಯವಾಗಿ ಯಾವಾಗಲೂ ಸದಾ ಋಣಿಯಾಗಿರ್ತೀನಿ. ಇವತ್ತು ಚಿತ್ರರಂಗಕ್ಕೆ ಬರಬೇಕಾದ್ರ ಕಾರಣ ನಮ್ಮ ಮಂಜು ಕವಿ. ಅವ್ರು ಬಿಟ್ಟರೆ ನಾನು ಈ ಚಿತ್ರರಂಗದಲ್ಲಿ ಬರ್ತಾ ಇರಲಿಲ್ಲ. ಅದರಿಂದ ಕರ್ನಾಟಕದ ಜನತೆ ಆಶೀರ್ವಾದ ಹಾಗೂ ಮಾಧ್ಯಮದವರ ಆಶೀರ್ವಾದ ಹಾಗೂ ಈ ಚಿತ್ರ ಬಿಡುಗಡೆ ಆದಮೇಲೆ ಎಲ್ಲರೂ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಚಿತ್ರರಂಗ ಅಂದರೆ ಎಷ್ಟೋ ಕನಸುಗಳು ಕಟ್ಕೊಂಬಂದಿರ್ತಾರೆ ಎಲ್ಲರೂ. ಅದರಲ್ಲೂ ನಾನು ಒಬ್ಬ. ಈ ಚಿತ್ರರಂಗಕ್ಕೆ ಎಂಟ್ರಿ ಆಗೋಕ್ಕೆ ಕಾರಣ ಆಗ್ತಾ ಇರೋರು ನಮ್ಮ ನಿರ್ದೇಶಕರು ಮಂಜು ಕವಿ ಅವರು. ಇವತ್ತು ನನ್ನ ಕನಸನ್ನ ನನಸು ಮಾಡಿರೋರು ನಿರ್ದೇಶಕರು ಮಂಜು ಕವಿ ಅವರು. ಹಾಗೂ ನನ್ನ ಚಿತ್ರತಂಡದ ಎಲ್ಲ ಜನತೆಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ಹಾಗೂ ನಮ್ಮ ಭಾಗ್ಯಶ್ರೀ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ.